ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ಸೌಭಾಗ್ಯ ಗೌರಿ ವ್ರತಾಚರಣೆಯಿಂದ ನಾವು ಏನೆಲ್ಲ ಕಾರ್ಯಸಿದ್ಧಿಗಳನ್ನ ಪಡ್ಕೋಬಹುದು ಅಂತ, ಅದರ ವಿಧಾನವನ್ನ ವಿಧಿವತ್ತಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ನಿಜ. ಈ ಸೌಭಾಗ್ಯ ಗೌರಿ ವ್ರತವನ್ನ ನೀವು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮಣೆ ಕೆಳಗಡೆ ಅಕ್ಕಿ ಹಿಟ್ಟಲ್ಲಿ ನಕ್ಷತ್ರಾಕಾರದಲ್ಲಿ 6 ಮೂಲೆ ನಕ್ಷತ್ರ. ನೀವು ನಕ್ಷತ್ರ ಕೆಲವರು ಹಾಕೊಂತೀರಾ, ಸುಮ್ಮನೆ ಹೀಗೆ ಅಂದ್ಬಿಟ್ಟು ಹಿಂಗೆ ಅನ್ಕೊಂಡ್ಬಿಟ್ಟಿದ್ರೆ 5 ಮೂಲೆ ನಕ್ಷತ್ರ ಹಂಗೆ ಹಾಕೋಬಾರ್ದು. ಒಂದು ತ್ರಿಕೋಣ, ಆಮೇಲೆ 2ನೇ ತ್ರಿಕೋಣ, 6 ಮೂಲೆ ನಕ್ಷತ್ರ ಒಂದು ಚುಕ್ಕೆ ಒಳಗೆ ಹಾಕಬೇಕು. ಚುಕ್ಕೆ ಇಲ್ಲದೆ ಇದ್ರೆ ಅದು ಮಹಾಗಣಪತಿ, ಚುಕ್ಕೆ ಇದ್ರೆ ಲಲಿತಾ ತ್ರಿಪುರ ಸುಂದರಿ. ಅದಕ್ಕೆ ರಂಗೋಲಿಗಳು ಹಾಕಬೇಕಾದ್ರೂ ಹೇಗೆ ಎತ್ತ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಪ್ರತಿದಿನ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಅಶ್ವಿನಿ ನಕ್ಷತ್ರದಿಂದ ಮಂಗಳವಾರ ಪ್ರಾರಂಭ ಆದರೆ ಬಹಳ ಉನ್ನತೋತ್ತಮ ಮಂಗಳವಾರ ಅನುಗ್ರಹ ಸಿಗತ್ತೆ. ಆ ಮಂಗಳವಾರ ಕಾರ್ಯಸಿದ್ಧಿ ಆಗೇ ಆಗತ್ತೆ. ಅದಕ್ಕೆ ಇವತ್ತೇ ಸೌಭಾಗ್ಯ ಗೌರಿ ವ್ರತ ಬಿದ್ದು, ಅಶ್ವಿನಿ ನಕ್ಷತ್ರ ಬಿದ್ದು, ಅದು ಮಂಗಳವಾರವೇ ಬಿದ್ದರು, ಅಶ್ವಿನಿ ನಕ್ಷತ್ರ ಇರೋ ಮೇಷರಾಶಿಯಲ್ಲಿ ಆ ಮೇಷ ಗ್ರಹ ಹೇಗಿರುತ್ತೆ, ಟಗರು ಓಡ್ತಾ ಇರುತ್ತಲ್ಲ ಹಾಗೆ ಓಡ್ತಾ ಇರುತ್ತೆ ನಿಮ್ಮ ಜೀವನ. ಬಹಳ ಚೆನ್ನಾಗಿ ನಿಂತಿರೋ ಫುಲ್ ಸ್ಟಾಪ್ಗಳೆಲ್ಲ ಕಾಮ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲ ಕಷ್ಟ ಅಂತ ನಿಂತಿರೋ ಗೇಟ್ಗಳೆಲ್ಲ ತೆಗಿತಾ ಹೋಗುತ್ತೆ. ಆ ಗೇಟ್ ದಾಟ್ಕೊಂಡು ಜೀವನವನ್ನ ಮುಂದೆ ಸಾಗಿಸ್ತಾ ಇರ್ತಕ್ಕಂಥ ಅವಕಾಶ. ಈ ಸೌಭಾಗ್ಯ ವ್ರತದಲ್ಲಿ ಮಣೆಯನ್ನು ಹಾಕಿ ಪೂರ್ವಾಭಿಮುಖ ಕೂತ್ಕೊಂಡು ಮುತುಕ್ದೆಲೆಯನ್ನು ಇಟ್ಕೋಬೇಕು. ಮುತುಕ್ದೆಲೆ ಅಂದರೆ ಈ ಸ್ತ್ರೀ ಎಲೆ. ಈ ಎಲೆಗಳನ್ನೆಲ್ಲ ಜೋಡಿಸಿ ಕಡ್ಡಿಗಳಲ್ಲಿ ಪೋಣಿಸ್ಬಿಟ್ಟು ದೊಡ್ಡ ಎಲೆ ಮಾಡಿರ್ತಾರಲ್ಲ ಅದನ್ನ ಮುತುಕ್ದೆಲೆ ಅಂತ ಕರೀತಾರೆ. ಕೆಲವರು ಇಸ್ತ್ರಿ ಎಲೆ ಅಂತಾರೆ, ಏನೇನೋ ಹೇಳ್ತಾರೆ. ಅದನ್ನ ಇಸ್ತ್ರಿ ಮಾಡೋಕ್ಕಾಗತ್ತಾ? ಅದರಿಂದ ಸ್ತ್ರೀ ಎಲೆ ಅಂತಕ್ಕಂಥದ್ದು ಅಂದರೆ ಪುರುಷಾರ್ಥದಿಂದ ಅದು ಸ್ತ್ರೀ ಎಲೆ ಆಗಿರೋದ್ರಿಂದ ಇವರು ಇಸ್ತ್ರಿ ಎಲೆ ಅಂದ್ಬಿಡ್ತಾರೆ. ಯಾವತ್ತು ತಿಳ್ಕೊಳ್ಳಿ, ಅದು ಯಾವ ಕಾಲಕ್ಕೂ ನಾವು ಏನು ಹೇಳ್ತೀವಿ, ಮುತುಕದಲ್ಲಿ ಸಾಕ್ಷಾತ್ ಶನೇಶ್ವರ ಲಕ್ಷ್ಮಿ ವಾಸವಾಗಿರ್ತಾರೆ. ಅದಕ್ಕೆ ಅಲ್ಲಿ ಎಲ್ಲರಿಗೂ ಆ ಮುತುಕದೆಲೆಯನ್ನು ಕೊಟ್ಟಾಗ ಬ್ರಹ್ಮಚಾರಿಗೆ ಕೊಡ್ತಾರೆ. ಅದಕ್ಕೆ ಬ್ರಹ್ಮಚಾರಿಣಿ, ಬ್ರಹ್ಮಚಾರಿಣಿ ಅದರೊಳಗಿರ್ತಾರೆ, ಗಾಯತ್ರಿ ಸ್ವರೂಪಿಣಿ. ಅದಕ್ಕೆ ಬ್ರಾಹ್ಮಿ ಸ್ವರೂಪದಲ್ಲಿ ಬ್ರಹ್ಮಚಾರಿಣಿ ಅಲ್ಲಿ ಕೂತಿದ್ದಾಗ ಅದರಲ್ಲೇ ಅಕ್ಕಿಯನ್ನು ಹಾಕಿ, ಅಂದರೆ ನೀವು ಅಕ್ಕಿಯನ್ನು ಹಾಕ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಈ ಅಕ್ಕಿನ ತೊಗೊಂಡು ಹೀಗೆ ಹಾಕಬೇಕು. ಪಾವಲ್ಲಿ ಎತ್ಕೊಂಡು ಆಳ್ದು ಒಂದು ಪಾವ ಹಾಕೋ, 2 ಪಾವ, ನೀನು ಅಡುಗೆ ಮಾಡ್ತಾ ಇದ್ದೀರಾ, ಯಾವತ್ತೂ ಅಳಿಬೇಡಿ, ಜೀವನ ಅಳೆದು ಹೋಗುತ್ತೆ. ಹುಷಾರ್. ದೇವರುಗಳು ಹಾಕಬೇಕಾದ್ರೆ 2 ಕೈ ತುಂಬ ಹಂಗೆ ತೊಗೊಂಡು ಹಿಂಗೆ ಹಾಕಬೇಕು. ಈ ರೀತಿ ಮಾಡಿದಾಗ ವ್ರತ ಪೂರ್ತಿ ಆಗ್ತಕ್ಕಂಥ ವಿಚಾರದಲ್ಲಿ ನಿಮ್ಗೆ ಯಥಾಶಕ್ತಿ ಹಿಂಗೆ ಎತ್ತು ಹಾಕಿ ಒಂದು 3 ಸಲ ಹಿಂಗೆ ಹಾಕಿ ನಮಸ್ಕಾರ ಮಾಡಿಕೊಂಡು ಅದನ್ನು ಸರಿಯಾಗಿ ಹೀಗೆ ಗುಂಡಾಗಿ ಮಾಡ್ಕೋಬೇಕು. ಅದರಲ್ಲಿ ಒಂದು ಗಣಪತಿ ವಿಗ್ರಹನ ಇಟ್ಕೋಬೇಕು. ಪಂಚಲೋಹನ ಸರಿ, ಬೆಳ್ಳಿ ಆದರೂ ಸರಿ, ಯಾವುದೇ ಒಂದು ಲೋಹದ ವಿಚಾರವಾಗಲಿ, ಪ್ಲಾಸ್ಟಿಕ್ ಗೀಸ್ ಇಟ್ಕೊಬೇಡಿ, ಟೊಳ್ಳುಗಳು ಇಟ್ಕೋಬೇಡಿ, ಹೇಳಿದ್ದೀನಿ ಈಗಲೇ. ಅಕಸ್ಮಾತ್ ಯಾರ ಮೇಲೂ ಗಣಪತಿ ವಿಗ್ರಹ ಇಲ್ಲದೆ ಇದ್ರೆ ಒಂದು ಬಟ್ಲಡಿಕೆ ಇಟ್ಕೊಳ್ಳಿ, ದಿಢೀರಂತ ಬೇಕು. ಬಟ್ಲಡಿಕೆ ಅಂದರೆ ಸಂಕಲ್ಪ, ನೋಡಪ್ಪ ಇದೇ ಗಣಪತಿ ಅಂತ ಸ್ಮರಣೆ ಮಾಡ್ಕೊಳ್ಳಿ. ಅಕಸ್ಮಾತ್ ಅದೂ ತಲೆ ಕೆಡಿಸ್ಕೊಳ್ಳದೆ ಇದ್ರೆ ಹೋಗ್ಬಿಟ್ಟು ನಾವುಗಳೇನಂತೀವಿ ಸೆಗಣಿ ಅಂದರೆ ಗೋಮಯವನ್ನು ತಂದು ಗೋಪುರಾಕಾರದಲ್ಲಿ ಹೀಗೆ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಗರ್ಕೆ ಹುಲ್ಲನ್ನು ಇಟ್ಟು ಅಲ್ಲಿಡಬೇಕು. ಹಿಂದ್ಗಡೆ ಕಲಶ ಇಡಬೇಕು, ಅದೆಲ್ಲ ಏನಿಲ್ಲ. ಪ್ರಾರ್ಥನೆ ಮಾಡೋಕೆ ಮಹಾಲಕ್ಷ್ಮಿ. ಅದಕ್ಕೆ ನೀವು ಆ ಮಹಾಲಕ್ಷ್ಮಿ ಗೌರಿಯನ್ನು ಯಾವ ರೀತಿ ಅರ್ಶಿಣದಲ್ಲಿ ಒಂದು ಪೂರ್ತಿಯಾಗಿ, ಒಂದು ಕುಂಕುಮ ಪೂರ್ತಿಯಾಗಿ, ಗೋಪುರ ಅಂದರೆ ಇದು ಹಾಲಲ್ಲೇ ಕಲಿಸ್ಬೇಕು. ಹಾಲಲ್ಲಿ ಅರ್ಶಿಣ ಭಾಳ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ, ಒಂದು ಚೂರು ನೀರು ಹಾಕಬಾರ್ದು, ಹೇಳಿದ್ದೀನಿ ಈಗಲೇ. ಅರ್ಶಿಣವನ್ನು ಚೆನ್ನಾಗಿ ಕಳಿಸ್ಕೊಂಡು ಗುಂಡಾಗಿ ಮಾಡ್ಕೊಳ್ಳೋದು ಗೋಪುರಾಕಾರದ ಮಾಡಬೇಕು. ಮುಂದೆ ಗೋಪುರಾಕಾರದಲ್ಲಿ ಗಣಪತಿ ಇರ್ತಾನೆ ಗೋಮಯದಲ್ಲಿ, ಹಿಂದ್ಗಡೆ ಗೋಪುರಾಕಾರದಲ್ಲಿ ಸಾಕ್ಷಾತ್ ದೇವಿ ದುರ್ಗಾ ಇರ್ತಾಳೆ. ಅಂದರೆ ಗೌರಿನೇ ಅರ್ಶಿಣದಲ್ಲಿ ಇರ್ತಾಳೆ, ಲಕ್ಷ್ಮಿ ಕುಂಕುಮದಲ್ಲಿ. ಒಂದು ಕುಂಕುಮದ ಗೋಪುರ, ಒಂದು ಅರ್ಶಿಣದ ಗೋಪುರ, 2 ಪಕ್ಕದಲ್ಲಿ ಇಟ್ಕೊಂಡು ಈ ಮುಂದೆ ಇಟ್ಕೊಂಡಾಗ ಇದನ್ನೇ ಮುತುಕದಲ್ಲೇ ಮೇಲೆ ಇಟ್ಕೋಬೇಕು. ಪ್ರಾರ್ಥನೆ ಚೆನ್ನಾಗಿ ಮಾಡ್ಕೋಬೇಕು. ಹಾಲು ಬಿಟ್ಟು ಯಾವ ಕಾಲಕ್ಕೂ ಬೇರೆ ಏನೂ ಹಾಕಬಾರ್ದು. ಅದೆರಡಕ್ಕೂ ಕುಂಕುಮ ಇಟ್ಟು ಒಂದು ಗೌರಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಗೌರಿ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಏನು ಪಾರ್ವತಿಗೆ ಸಂಬಂಧಪಟ್ಟಿದೋ ಅದನ್ನು ಒಂದು ಅಷ್ಟೋತ್ತರದಲ್ಲಿ ಮಾಡ್ಕೊಳ್ಳಿ. ಅದಾದ ಮೇಲೆ ಲಕ್ಷ್ಮಿ ಅಷ್ಟೋತ್ತರ. ಆದರೆ ಗಣಪತಿನ ಮೊದಲೇ ಹೇಳ್ಕೊಳ್ಳೋದು ಮರಿಬೇಡಿ, ಗಣಪತಿ ಅಷ್ಟೋತ್ತರ ಮೊದಲೇ ಹೇಳ್ಕೋಬೇಕು. ಮಂತ್ರಾಕ್ಷತೆಯನ್ನು ತಗೊಂಡು ಅರ್ಶಿಣದಲ್ಲೇ ಕಲಿಸ್ಕೊಂಡಿರೋ ಮಂತ್ರಾಕ್ಷತೆಯನ್ನು ತಗೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಯಂಕಾಲ ಪ್ರಾರ್ಥನೆ ಮಾಡಬೇಕಾದ್ರೆ 1 ಅಚ್ಚು ಬೆಲ್ಲ ಅದು ಎಳೆಯಬೇಕು. 1 ಅಚ್ಚು ಬೆಲ್ಲ, ವೀಳ್ಯದೆಲೆ, ಅಡಿಕೆ. ಸೌಭಾಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಏನು, ಒಂದು ಕನ್ನಡಿ, ಒಂದು ಬಾಸಿಂಗ, ಒಂದು ಪುಟಾಣಿ ಬಾಸಿಂಗ, ಚಿಕ್ಕ ಚಿಕ್ಕ ಕರಿಮಣಿ, ಆ ಕರಿಮಣಿ ಜೊತೆ ಒಂದು ಹವಳ, ಮಾಂಗಲ್ಯ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಚೈನು ಮಾಂಗಲ್ಯ ನೀವು ಹಾಕೊಂಡಿರ್ತೀರ, ಪುಟ್ಟು ಮಾಂಗಲ್ಯ ಒಂದು ಸಂಕಲ್ಪಕ್ಕೆ, ಆ ರೀತಿಯ ಒಂದು ಮಾಂಗಲ್ಯ ಎಲ್ಲವನ್ನೂ ಇರ್ತಕ್ಕಂಥ ವಿಚಾರ. ಪ್ರಾರ್ಥನೆ ಮಾಡಿ ಆ ಸೌಭಾಗ್ಯ ವ್ರತೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಇಲ್ಲಿ ನೀವೇನು ಮಾಡಬೇಕು, ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮಟ್ಟಿಗೆ ಗೋಪುರಾಕಾರದಲ್ಲಿ ಸ್ವಲ್ಪ ಹಿಂಗೆ ಹಾಕಿರಬೇಕು. ಅಂದರೆ ಅಕ್ಕಿ ಹಾಕಿರ್ತೀರ, ಅಕ್ಕಿ ಮೇಲೆ ಒಂದು ಸ್ವಲ್ಪ ಗೋಧಿ ಆಕಾರದಲ್ಲಿ ಒಂದು ಸ್ವಲ್ಪ ಗೋಧಿ, ಆಮೇಲೆ ಒಂದು ಅಕ್ಕಿ ಹಿಟ್ಟು 2 ಹಾಕಿರಬೇಕು. ಸ್ಮರಣೆ ಮಾಡ್ಕೋಬೇಕು. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೆ ನಮಃ 9 ನವಗ್ರಹಗಳನ್ನು ಸ್ಮರಣೆ ಮಾಡ್ಕೋಬೇಕು. ಗಣಪತಿ ಸ್ಮರಣೆ ಮಾಡ್ಕೋಬೇಕು. ಗೌರಿ ವ್ರತವನ್ನು ಮಾಡಬೇಕು. ಗೌರಿ ವ್ರತವನ್ನು ಮಾಡಬೇಕಾದ್ರೆ ನಿಮ್ಮ ಮಾಂಗಲ್ಯ ತುಂಬ ಭೂಸ್ಪರ್ಶವಲ್ಲ, ಎದೆ ಸ್ಪರ್ಶ ಅಂದರೆ ದೇಹ ಸ್ಪರ್ಶ ಆಗಿರಬೇಕು. ಅದ್ರ ತುಂಬ 2 ಬಟ್ಟಲು ಮಾಂಗಲ್ಯ ತುಂಬಾನು ಅರ್ಶಿಣ ತುಂಬಿರಬೇಕು. ಕುಂಕುಮ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ 2 ಮಾಂಗಲ್ಯ ಮಧ್ಯೆ ಸ್ವರ್ಣಲಕ್ಷ್ಮಿ ಇರ್ತಾಳೆ, ಆ ಬಂಗಾರದ ಲಕ್ಷ್ಮಿ ಕುಂಕುಮ ಹಚ್ಚಿರಬೇಕು. ಈ ರೀತಿ ಇದ್ದು ಸ್ಮರಣೆ ಮಾಡ್ಕೋಬೇಕು. ಪೂಜೆ ಮಾಡ್ತಾ ಮಾಡ್ತಾ ಅಷ್ಟೋತ್ತರ ಹೇಳ್ಕೊತ ನೀವು ಅಲ್ಲಿ ನೈವೇದ್ಯ ಇಡಬೇಕಾದ್ದು ಬೆಲ್ಲದನ್ನ. ಗಮನ ಇರಲಿ, ಬೆಲ್ಲದನ್ನ ಅಂದ್ಬಿಟ್ಟು ಏನು ಮಾಡ್ತೀರಾ, ಬೇಳೆ ಹಾಕ್ಬಿಡ್ಬೇಡಿ.
ನೀವೆಲ್ಲ ಏನು ಮಾಡ್ತೀರಾ, ತೊಗರಿಬೇಳೆ ಹಾಕ್ಬಿಟ್ರೆ ಅದು ಪಾಯಸ ಆಗೋಯ್ತು. ಹೆಸರುಬೇಳೆ ಪಾಯಸ, ತೊಗರಿಬೇಳೆ ಪಾಯಸ ಅನ್ನೋ ಥರ ಆಗ್ಬಿಡುತ್ತೆ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನೀವು ಅದನ್ನು ಬೆಲ್ಲದನ್ನಾನೇ ಮಾಡ್ಕೋಬೇಕು. ಬೆಲ್ಲದಲ್ಲೇ, ಅನ್ನದಲ್ಲೇ, ಹಾಲಲ್ಲೇ ಮಾಡಿರ್ತಕ್ಕಂಥ ಫಸ್ಟ್ ಕ್ಲಾಸ್. ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಎಲ್ಲ ಮಾಡ್ಕೊಳ್ಳೋದಲ್ಲ. ಅದನ್ನ ತಿನ್ನಕ್ಕೆ ರುಚಿಯಾಗಲ್ಲ, ದೇವರಿಗೆ ನೈವೇದ್ಯ. ಆ ಬೆಲ್ಲದನ್ನ ಒಂದು ಪಾತ್ರೆ, ಈ ಪಾತ್ರೆ ನೀವು ಇಡಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ಟೀಲ್ ಪಾತ್ರೆಯಲ್ಲಿ ಇಟ್ಕೊಳ್ಳೋದಾಗ್ಲಿ, ಅಲ್ಮಿನಿ ಪಾತ್ರೆ ಇಟ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಯಾವ್ದಾದ್ರು ಲೋಹದ ಪಾತ್ರೆ, ಹಳೆ ಹಿತ್ತಾಳಿ ಪಾತ್ರೆ ಇಟ್ಕೊಂಡ್ರು ಸಂತೋಷ, ತಾಮ್ರದ ಪಾತ್ರೆ ಇಟ್ಕೊಂಡು ಪರವಾಗಿಲ್ಲ, ಅಥವಾ ಯಾವ್ದಾದ್ರು ಕಂಚಿನ ಪಾತ್ರೆ ಇಟ್ಕೊಂಡ್ರು ಪರವಾಗಿಲ್ಲ. ಇದ್ದರೆ ಮನೆಯಲ್ಲಿ ಆ ರೀತಿ ಆ ಪಾತ್ರೆಯಲ್ಲಿ ಮಾಡಿದ್ರು. ಇಲ್ಲ ಬೇರೆ ಪಾತ್ರೆಯಲ್ಲಿ ಮಾಡಿ ಇಟ್ಬಿಟ್ಟು ಈ ಪಾತ್ರೆಯಲ್ಲಿ ನೈವೇದ್ಯ ಇಡಬೇಕು. ಇದು ಗಮನ ಇರಲಿ. ಕೆಲವೊಂದು ಪಾತ್ರೆ ಇಲ್ದರೆ ತಟ್ಟೆ ಅಂತ ಇಟ್ಕೊಳ್ಳಿ, ಒಂದು ಬಟ್ಲು ಅಂತ ಇಟ್ಕೊಳ್ಳಿ, ಅದರಲ್ಲಿ ಹಾಕಿ ನೈವೇದ್ಯಕ್ಕೆ ಇಡಬೇಕು. ನೈವೇದ್ಯಕ್ಕೆ ಇಡಬೇಕಾದ್ರೆ ಜೇನುತುಪ್ಪದ ಒಂದು ಬಾಟ್ಲು ಪೂರ್ತಿ ಜೇನುತುಪ್ಪ ನೀವು ಈ ಅರ್ಶಿಣದ ಮೇಲೆ, ಕುಂಕುಮದ ಮೇಲೆ ಹಾಕಬೇಕು. ಪುಟಾಣಿ ಜೇನುತುಪ್ಪದ ಬಾಟ್ಲು, ಅದೆರಡಕ್ಕೂ ಬಹಳ ಸಂತೃಪ್ತಿ. ಮಧುಪ್ರಿಯಾಂ ದೇವಿ, ಮಧುವಾಗಿರೋ ಹಸ್ತು ಅಂದರೆ ಯಾವ್ಯಾವುದು ಜೇನು ಹುಳಕ್ಕೆ ಸಕ್ಕರೆ ಸಿಹಿಯಾಗಿರುತ್ತೋ ನೋಡಿ, ಎಲ್ಲ ಪಂಚಾಮೃತ, ಬೆಲ್ಲ, ಜೇನುತುಪ್ಪ, ಹಾಲು, ಸಕ್ಕರೆ, ಇದೆಲ್ಲ ಮಧುಪ್ರಿಯ ಮಂಗಳ ದ್ರವ್ಯಗಳು. ಬಳೆ, ಬಾಸಿಂಗ, ಬಿಚ್ಚೋಲೆ, ಕರಿಮಣಿ, ಹವಳ, ಕುಂಕುಮ ಅಂದರೆ ಅರ್ಶಿಣ ಕುಂಕುಮದ ಏನಿಟ್ಟಿದೆ ಒಂದೊಂದು ಚಿಕ್ಕ ಬಟ್ಲಲ್ಲಿ, ಅದ್ರ ಚಿಕ್ಕ ಚಿಕ್ಕ ಬಳೆಗಳು ಎಲ್ಲ ಬೇಕಾಗಿದ್ದು, ಅಷ್ಟು ಸೌಭಾಗ್ಯವಾಗಿ ಬೇಕಾಗಿದ್ದು ಇಷ್ಟೂ ಪ್ರಾರ್ಥನೆ ಮಾಡಿ ನೈವೇದ್ಯವನ್ನು ಮಾಡಿ. ನಿಮ್ಮ ಮನೇಲಿ ಏನು ಕಷ್ಟಗಳಿದೆಯೋ ಅಷ್ಟೂ ಹೇಳ್ಕೊಳ್ಳಿ. ನಿಮ್ಮ ಮನೇಲಿ ಏನೇನೋ ಬೇಕಾಗಿರತಕ್ಕಂಥ ಕಾರ್ಯ ಇದೆಯೋ ಅಷ್ಟನ್ನು ಮಾಡ್ಕೊಳ್ಳಿ. ಈ ಅರ್ಶಿಣದ ಗೌರಿ ಮತ್ತು ಕುಂಕುಮದ ಏನು ಲಕ್ಷ್ಮಿ ಇದ್ದಾಳೆ, ಯಾವ ಕಾಲಕ್ಕೂ ನೀರಲ್ಲಿ ವಿಸರ್ಜನೆ ಈಗ ಮಾಡೋದು ಬೇಡ. ಅದನ್ನು ಹಾಗೆ ಇಟ್ಕೊಳ್ಳಿ. ಕರೆಕ್ಟಾಗಿ 48 ದಿವಸಗಳ ಕಾಲ ಮಂಡಲ ಮಾಡಿ. ಈ 48 ದಿವಸಗಳ ಮಂಡಲ ಮಾಡ್ತಕ್ಕಂಥ ವಿಚಾರವನ್ನು ಸ್ಮರಣೆ ಮಾಡ್ಕೋಬೇಕಾದ್ರೆ ಯಾವ ಕಾಲಕ್ಕೂ ಮನೆಯಲ್ಲಿ ಮಾಂಸಾಹಾರ ಮಾಡಬಾರ್ದು. ಜ್ಞಾಪಕ ಇದೆಯಾ? ಮಾಂಸಾಹಾರ ಮಾಡಲೇಬಾರ್ದು. ಇವತ್ತು ವ್ರತ ಸ್ಟಾರ್ಟ್ ಮಾಡಿದ್ರೆ ಹೆಂಗಸರು ಪೂರ್ತಿ ವ್ರತ ಮುಗಿಯೋವರೆಗೂ ಮಾಂಸಾಹಾರ ತಿನ್ನಬಾರ್ದು. ಆಮೇಲೆ ಲೋಡ್ಗಟ್ಟಲೆ ತಿನ್ನಿ ಬೇಡ ಅಂದಿಲ್ಲ, ಒಂದು ಲಾರಿ ತರಿಸ್ಕೊಂಡು ತಿನ್ನಿ ಬೇಡ ಅಂದಿಲ್ಲ. ಆದರೆ ಈ ಮಂಡಲವನ್ನು ಮಾಡಿದಾಗ ಪರಿಪೂರ್ಣ ಜ್ಞಾನಚಕ್ಷಿ ತುಂಬಿರಿ. ನಮ್ಮ ಮನೆಯಲ್ಲಿ ನಮ್ಮ ಸೌಭಾಗ್ಯ, ನನ್ನ ಮಗಳಿಗೆ, ನನ್ನ ಮಗನಿಗೆ, ನನ್ನ ಗಂಡನಿಗೆ, ನನ್ನ ಕುಟುಂಬಕ್ಕೆ, ಅತ್ತೆ ಮಾವ ಯಾರ್ಯಾರಿದ್ದಾರೆ ಎಲ್ಲರಿಗೂ ತೊದಲಾಗಿರ್ತಕ್ಕಂಥ ಗಂಡ ಹೆಂಡತಿ ಅಲ್ಲದೆ ಅಣ್ಣ ತಮ್ಮಂದ್ರ ಗಲಾಟೆಗಳು, ಜಮೀನು ಗಲಾಟೆಗಳು, ಹೆಂಗಸರು ಗಲಾಟೆಗಳು, ನಾದ್ನೀರು ಗಲಾಟೆಗಳು, ಓರೋರ್ಗತಿಯ ಗಲಾಟೆಗಳು, ಇದೆಲ್ಲಾನು ಪಕ್ಕಕ್ಕೆ ಬಿಸಾಕಿ ನಿಮ್ಮ ಕುಟುಂಬದ ಏನೇನಿದೆ ಸಮಸ್ಯೆಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗಾಗದೇ ಇರತಕ್ಕಂಥ ಮನೆ, ಎಲ್ಲೆಲ್ಲಿ ಮನೆ ಇಲ್ವೋ, ಯಾರ್ಯಾರಿಗೆ ಹೊಸದಾಗಿ ಮನೆ ಇಲ್ಲ, ಜೀವನದಲ್ಲೇ ಮನೆ ಮಾಡಿಲ್ಲ, ಒಂದು ಜಮೀನಿಲ್ಲ, ನಮ್ಗೆ ನಿಜವಾಗ್ಲೂ ಮನೆ ಇರುತ್ತಾ ಅನ್ನೋ ಯೋಚನೆ ಇರುತ್ತೋ, ಅಥವಾ ಕೆಲಸನೇ ಸಿಕ್ಕಿಲ್ಲ ನನ್ನ ಮಗನಿಗೆ, ಯಾವ ಕಾಲಕ್ಕೆ ಕೆಲಸ, ಎಷ್ಟು ಓದಿ ಅನ್ಕೋತ ಸರ್ಟಿಫಿಕೇಟ್ ಸೂಪರ್ ಇಷ್ಟೊಂದಿದೆ, ಒಂದು ಕೆಲಸ ಇಲ್ಲ, ಅವನು ಅಷ್ಟೋದ್ರೂ ಕೆಲಸಕ್ಕಿಲ್ಲ. ಯಾಕೆ ಗೊತ್ತಾ ಕೆಲಸ ಇಲ್ಲ? ಈಗೋ ಅವನೇನು ಮಾಡ್ತಾನೆ ಗೊತ್ತಾ, ನನಗಿಷ್ಟು ಇದು ಓದಿದ್ದೀನಿ, ಇಂಥ ಕೆಲಸನೇ ಬೇಕು, ಇಷ್ಟು ಲಕ್ಷ ಸಂಬಳನೇ ಬೇಕು. ಅದು ಹೆಂಗೆ ಸಿಗತ್ತೆ? ಜೀವನದಲ್ಲಿ ನಿಮಗೆ ಬೇಕಾದ ಸಂಬಳ ಬೇಕು ಅಂದರೆ ಎಲ್ಲ ಕಡೆ ಎಲ್ಲ ಅಂದರೆ ಎಂಥ ಕೆಲಸ ಮಾಡೋದು ರೆಡಿಯಾಗಿರ್ಬೇಕು. ನೀವು ಅದು ಮಾಡಲ್ವೇ? ಇಲ್ಲ ನನ್ನ ಮನೆ ಪಕ್ಕದ ಮನೆ ಬೇಕು, ನನಗೆ ಹತ್ತಿರ ಬಸ್ಸೇ ಒಂದು ಹೋಗಬೇಕು, ಈ ರೀತಿಯೇ ಕೆಲಸ. ಅದೆಲ್ಲ ಅದೃಷ್ಟ ಇದ್ದರೇ, ಸೌಕರ್ಯ ಇದ್ದರೇ ಅನುಗ್ರಹ. ಅದರಿಂದ ದೈವ ಬಲ ಅನ್ನೋದಿದ್ದರೆ ಖಂಡಿತವಾಗ್ಲೂ ಎಲ್ಲವೂ ನಿಮ್ಮ ಕಾರ್ಯಸಿದ್ಧಿ ಆಗಬೇಕು. ಅದಕ್ಕೆ ಇವತ್ತೆಲ್ಲನೂ ಅದನ್ನು ನಮಸ್ಕಾರ ಮಾಡಿಕೊಂಡು ಈ ವ್ರತವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ನೀವು ಸಂಕಲ್ಪ ಮಾಡ್ಕೋಬೇಕು. ಅಕಸ್ಮಾತ್ ಯಾರಾದರೂ ಬೈಕೊಂತೀರ, ಏನ್ರಿ 48 ದಿವಸ ಬೇಕು ಅಂತ ತಳ್ಳಿಬಿಟ್ರೆ ನೋಡಿದ್ರೆ ಹೊಸ ವರ್ಷದಲ್ಲಿ 48 ದಿವಸ ಮಾಂಸ ತಿನ್ನಬಾರ್ದು, ಹಾಳಾಗಿ ಹೋಗಲಿ. ನೀವುಗಳು ಆ ರೀತಿ ಏನಾದರೂ ಯೋಚನೆಗಳು ಮಾಡಿದ್ರೆ ನಿಮಗೆ ಇನ್ನೊಂದು ಎಕ್ಸಂಪ್ಷನ್ ಏನು ಗೊತ್ತಾ? 16 ದಿವಸನಾದರೂ ವಿಚಾರಪೂರ್ವಕವಾಗಿ ವ್ರತವನ್ನು ಮಾಡ್ಕೋಬೇಕು. 16 ದಿವಸ ಪ್ರತಿದಿನ ಲಲಿತಾ ಸಹಸ್ರನಾಮ ಹೇಳಿ ಕುಂಕುಮಾರ್ಚನೆ ಮಾಡಬೇಕು. ಆ ರೀತಿ ಮಾಡ್ಕೊತೀರಾ? ಅಕಸ್ಮಾತ್ ಮಾಡೋಕ್ಕಾಗದಿದ್ದವರಿಗೆ ಮಾತ್ರ ಒಂದು ಬಟ್ಲಲ್ಲಿ ಜೇನುತುಪ್ಪ, ಹಾಲು, ಸಕ್ಕರೆ ಇಷ್ಟೇ ನೈವೇದ್ಯ. ನೀವು ಪ್ರತಿದಿನ ಸಾಯಂಕಾಲ ಗೋಧೂಳಿ ಲಗ್ನಲ್ಲಿ ಇಡಬೇಕು, ದೇವರಿಗೆ ಸ್ಮರಣೆ ಮಾಡ್ಕೋಬೇಕು, ಲಲಿತಾ ಸಹಸ್ರನಾಮ ಓದಬೇಕು. ಕೊನೆಯದಾಗಿ ಲಲಿತಾ ಸಹಸ್ರನಾಮವನ್ನು ಕುಂಕುಮಾರ್ಚನೆ ಮಾಡಿಕೊಳ್ಳೇಬೇಕು. ಈ ವ್ರತವನ್ನು ಮಾಡಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡಿದ ಮೇಲೆ ನಿಮ್ಮ ಕೇಳಿದ್ದು ನಿಮ್ಮದಾಗತ್ತೆ. ಆದರೆ ಆ ಕುಂಕುಮನ್ನು ಯಾವ ಕಾಲಕ್ಕೂ ಮುಟ್ಟಬೇಡಿ. ಆ 48 ದಿವಸಗಳು ಅಷ್ಟೇ ಮಂಡಲವಾಗಿ ಇಟ್ಕೊಳ್ಳಿ. ಅಕಸ್ಮಾತ್ ಆಗಲ್ಲ, ನನ್ನ ಮನೆ ಚಿಕ್ಕದು, ನನಗೆ ಇಲ್ಲಿ ಮಡಿ ಓಡಾಡೋಕ್ಕಾಗಲ್ಲ, ಅಕಸ್ಮಾತ್ ಈಚೆಗಳಾಗ್ತೀವಿ, ನಮ್ಮ ಮಗಳು ಈಚೆ ಆಗಿರ್ತಾಳೆ, ಹೇಳೋಕ್ಕಾಗಲ್ಲ, ಮುಟ್ಬಿಟ್ರೆ ಚಿಕ್ಕ ಮನೆ ಎಲ್ಲೋ ಒಂದು ಸ್ವಲ್ಪ ಗೂಡ ಇಟ್ಟು ಅವ್ರನ್ನೇನು ಮಾಡಿ 16 ದಿವಸ ವ್ರತ ಮೇಲ್ಗಡೆ ಇಟ್ಟಿಟ್ಬಿಡಿ. ಯಾವ ಕಾಲಕ್ಕೂ ಯಾರ ಕೈಲೂ ಮುಟ್ಟಿಸದೇ ಇದ್ದ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ 48 ದಿವಸ ಇಲ್ಲದೆ ಇದ್ರು 16 ದಿವಸ ನೀವು ಪಟ್ಟಾಗಿ ಕೂತ್ಕೊಳ್ಳೋದು ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ. ಇದನ್ನು ಮಾಡಿ ಖಂಡಿತ ನೋಡಿ, ಜೀವನದಲ್ಲಿ ಎಷ್ಟು ಚೆನ್ನಾಗಿರ್ತೀರ ಅಂದರೆ, ಇದುವರೆ ತನಕ ನನಗೆ ಇಷ್ಟು ಕಷ್ಟ ಇತ್ತಾ, ಎಷ್ಟು ಚೆನ್ನಾಗಿ ಪರಿಹಾರ ಆಯಿತು. ಅದಕ್ಕೆ ವಿದೇಶದಿಂದ ಹಿಡಿದು ಸ್ವದೇಶದವರೆಗೂ, ರಾಜ್ಯದಿಂದ ಹಿಡಿದು ನಮ್ಮ ನಾಡವರೆಗೂ ಎಲ್ಲವೂ ಸುಭಿಕ್ಷವಾಗಿರೋಕ್ಕೆ ಪ್ರಾರ್ಥನೆಯೂ ಜೊತೆಗೆ ಮಾಡಬೇಕು. ಯಾಕೆಂದರೆ ನಿಸ್ವಾರ್ಥ ಸೇವೆ ನೋಡಿ,
ನಿಮ್ಮೊಬ್ಬರು ಕುಟುಂಬ ಅಲ್ಲ, ಇಡೀ ವಂಶ, ಇಡೀ ಬಂಧು ಬಳಗ, ಇಡೀ ಜನಾಂಗ ಎಲ್ಲವೂ ಸುಭಿಕ್ಷವಾಗಿರ್ತಕ್ಕಂಥ ಆ ಭಗವಂತ ಕೃಪಾ ಕಟಾಕ್ಷದಲ್ಲಿ ಪಾತ್ರ ಆಗಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇರಿ. ಬಂದೆ.